ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CIDR ಪೊಲೀಸ್ ಕಾನ್ಸ್ಟೇಬಲ್ ಏನು ಒಂದು ರೆಕ್ರೂಟ್ಮೆಂಟ್ ಮಾಡಿದ್ದಾರೆ. 1500ಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ 150 ಮೇಲೆ ಇದ್ದಾವೆ. ಈ ವೇಕೆನ್ಸಿಗಳು ಈಗಾಗಲೇ ಅಧಿಸೂಚನೆಯನ್ನು ನೀವು ನೋಡ್ಕೊಂಡಿರ್ಬೋದು. ಈಗ ಒಂದು ಅಪ್ಲಿಕೇಶನ್ ಇವತ್ತಿನ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕಬೇಕಂತ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಬನ್ನಿ ಈಗ CIDR ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋದಂತ ನೋಡ್ಕೋಣ. ಮೊದಲೇದಾಗಿ ನೀವು ಯಾವ ಒಂದು ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತೀನಂತ ನೀವೊಂದು ಡಿಸ್ಟಿಕ್ನ ಫೈನಲನ್ನು ಮಾಡ್ಕೊಳ್ಳಿ. ಈಗಾಗಲೇ ಹುದ್ದೆಗಳ ಒಂದು ವರ್ಗೀಕರಣ ಮಾಡಿದ್ದಾರೆ. ಮೀಸಲಾತಿ ಅನುಗುಣವಾಗಿ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ನೀವು ಯಾವ ಒಂದು ಡಿಸ್ಟಿಕ್ಗೆ ಅಪ್ಲೈ ಮಾಡ್ತೀನಿ ಅಂತಿರಲ್ಲ, ಆ ಒಂದು ಡಿಸ್ಟಿಕ್ನ ನೀವು ಒಂದು ಫೈನಲ್ ಮಾಡ್ಕೊಂಡು ಇಲ್ಲಿ ಅಪ್ಲಿಕೇಶನಲ್ಲಿ ಅಪ್ಲೈಯನ್ನು ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಡೈರೆಕ್ಟ್ ಲಿಂಕನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ನೋಡಿ, ಈಗ KE ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದೇ ಒಂದು ಅಪ್ಲಿಕೇಶನ್ ಬೇರೆ ರೀತಿ ಇದೆ ಮತ್ತು ಈ ಒಂದು DRದು ಬೇರೆ ರೀತಿ ಒಂದು ವೆಬ್ಸೈಟ್ನ ಡೆವಲಪ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ ಅಂತ ಪ್ರತಿಯೊಂದನ್ನು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ನೋಡಿ, ಮೊದಲೇದಾಗಿ ಈ ರೀತಿಯಾಗಿ ನಿಮ್ಮದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ವೆಬ್ಸೈಟ್ ಓಪನ್ ಆದ ತಕ್ಷಣ ಈ ಒಂದು CIDR ಪೊಲೀಸ್ ಕಾನ್ಸ್ಟೇಬಲ್ಗೆ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ. ಇಲ್ಲಿ ನ್ಯೂ ಯೂಸರ್ ಅಂತ ಇರುತ್ತೆ, ಹೊಸ ಬಳಕೆದಾರ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಏನೇನು ಡೀಟೇಲ್ಸನ್ನು ನೀಡಬೇಕಂತ ನೋಡ್ಕೋಣ. ನೋಡಿ, ಮೊದಲನೇದಾಗಿ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರುವಿರಾ ಅಂತ ಕೇಳಿದ್ದಾರೆ. ಅಂದರೆ SSLC ಪಾಸ್ ಆಗಿದ್ದೀರಾ ಅಂತ ಕೇಳ್ತಾರೆ. ಹೌದು ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದರೆ ನೀವು ಯಾವುದು ICIC CBSE ಮೂಲಕ ಪಾಸ್ ಆಗಿದ್ದಾರೆ ಅದನ್ನು ಡೀಟೇಲ್ಸ್ ನೀಡಬೇಕು. ಇದಾದ ತಕ್ಷಣ ಎಂಟರ್ ಯುವರ್ 10th ಸ್ಟ್ಯಾಂಡರ್ಡ್ ರೂಲ್ ನಂಬರ್, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಕೊಂಡು ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ನೋಡಿ, ರಿಜಿಸ್ಟ್ರೇಷನ್ ನಂಬರ್ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ SSLC ಡೀಟೇಲ್ಸ್ ಅಕ್ಸೆಪ್ಟೆಡ್, ಪ್ಲೀಸ್ ಕಂಟಿನ್ಯೂ ವಿತ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಆಟೋಮೆಟಿಕ್ಕಾಗಿ ನಿಮ್ಮ SSLC ಮಾರ್ಕ್ಸ್ನಲ್ಲಿ ಏನೇನು ಡೀಟೇಲ್ಸ್ ಇರುತ್ತಲ್ಲ ಅದು ಆಟೋಮೆಟಿಕ್ಕಾಗಿ ಡಾಟಾ ಫೆಚ್ ಆಗುತ್ತೆ. ಇಲ್ಲಿ ಕೆಳಗೆ ಬನ್ನಿ, ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಅಗ್ರಿ ಬಾಕ್ಸ್ ಇದೆಲ್ಲ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಒಂದು KYC ಕಂಪ್ಲೀಟ್ ಮಾಡೋದಿರುತ್ತೆ, ಅದಕ್ಕೆ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ KYC ನೀವು ಕಂಪ್ಲೀಟನ್ನು ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು 12 ಡಿಜಿಟಲ್ ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು ಇಲ್ಲಿ ಕೊಟ್ಟಿರುವಂಥ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ OTP ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಜನರೇಟ್ OTP ಅಂತ ಬರುತ್ತೆ. ಈ ಒಂದು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನೀವು ಕೊಟ್ಟಿರುವಂಥ ಆಧಾರ್ ಕಾರ್ಡ್ಗೆ ರಿಜಿಸ್ಟ್ರೇಷನ್ ನಂಬರ್ಗೆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಹಾಕಿ ಸಬ್ಮಿಟ್ ಮಾಡ್ಕೊಳ್ಳಿ. ನೋಡಿ, OTP ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೆಸಿಂಗ್ ಆಗುತ್ತೆ. ಆದ ತಕ್ಷಣ ನೆಕ್ಸ್ಟು ನಿಮಗೆ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ನ ನೀವು ಕಂಪ್ಲೀಟ್ ಮಾಡೋದು ಲಾಸ್ಟ್ ಸ್ಟೇಜ್ ಬರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನಿಮ್ಮ ವಿದ್ಯಾರ್ಥಿ ಏನು, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂತ ಕೇಳುತ್ತೆ. ಇಲ್ಲಿ ನಿಮಗೆ ಇದು CIDR ಪೊಲೀಸ್ PUC ಮೇಲೆ ಹಾಕೋದ್ರಿಂದ PUC ಅಥವಾ 12th ಅಥವಾ ಈಕ್ವಲೆಂಟ್ PUC ಆಗಿರ್ಬೋದು, ITI ಡಿಪ್ಲೊಮಾ ಆಗಿರ್ಬೋದು ಅಂಥ ಅಭ್ಯರ್ಥಿಗಳಿದ್ರೆ ಈಕ್ವಲೆಂಟ್ ಅಥವಾ PUC ಇದನ್ನು ಚೂಸ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಆರ್ಮಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಅಂದರೆ ಅಂಥ ಅಭ್ಯರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ನೀವು ಇಲ್ಲಿ PUC 12th ಈಕ್ವಲೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನ್ಯಾಷನಾಲಿಟಿ ಕೇಳುತ್ತೆ, ಇಂಡಿಯನ್ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಇದಾದ ತಕ್ಷಣ ನಿಮಗೆ ಇಮೇಲ್ ID ಕೇಳುತ್ತೆ. ಇಲ್ಲಿ ಆ್ಯಕ್ಟಿವ್ ಇರುವ ಇಮೇಲ್ ID ಡೀಟೇಲ್ಸ್ನ ನೀಡ್ಕೊಂಡು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಇಮೇಲ್ಗೆ ಒಂದು SMS ಬರುತ್ತೆ. SMS ಹಾಕಿ ವೆರಿಫೈನ ಮಾಡ್ಕೊಳ್ಳಿ ಮತ್ತು ಆ್ಯಕ್ಟಿವ್ ಇರುವ ಒಂದು ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ OTP ಬರುತ್ತೆ, ಅದನ್ನು ಹಾಕೊಂಡು ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕನಿಷ್ಠ 8 ಕ್ಯಾರೆಕ್ಟರ್ ಉಳ್ಳ ಪಾಸ್ವರ್ಡನ್ನು ನಮೂದಿಸಿ ಅಂತ ಹೇಳ್ತಾ ಇದ್ದಾರೆ. ಒಂದು ಪಾಸ್ವರ್ಡ್ನ ಇಲ್ಲಿ ಸೆಟಪ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಇರಬೇಕಂತ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಅಲ್ಫಾಬೆಟ್ಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಇದನ್ನು ಇನ್ಕ್ಲೂಡ್ ಆಗಿರುವಂಥ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನನ್ನ ಹೆಸರು ಶ್ರೀಸಲ್ ಇದೆ, ನಾನು ಏನು ಮಾಡ್ತೀನಿ, ಕ್ಯಾಪಿಟಲ್ S ಸ್ಮಾಲ್ HRI ಶ್ರೀ @123 ಈ ರೀತಿಯಾಗಿ ನಾನು ಪಾಸ್ವರ್ಡ್ನ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮದು ಫಸ್ಟ್ 4 ಲೆಟರ್ನ ಮೊದಲನೇ ಲೆಟರ್ ಕ್ಯಾಪಿಟಲ್ನ ಇಟ್ಕೊಂಡು ಅಂತ ಯೂಸ್ ಮಾಡಿ @1234 ಈ ಥರ
ಸ್ಟ್ರಾಂಗ್ ಆದ ಪಾಸ್ವರ್ಡನ್ನು ಸೆಟಪ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಇಲ್ಲಿ ಮೇಲೆ ಏನು ಪಾಸ್ವರ್ಡ್ನ ಸೆಟ್ ಮಾಡಿರ್ತಾರಲ್ಲ ಅದೇ ಪಾಸ್ವರ್ಡ್ನ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ರೀತಿ ಪಾಸ್ವರ್ಡ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಳಗೆ ಬನ್ನಿ, ಅಭ್ಯರ್ಥಿಯು ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಅಪ್ಲೋಡ್ ಮಾಡಿ. ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿ ಫೋಟೋ ಈ ರೀತಿಯಾಗಿರ್ಬೇಕಂತ ಏನೂ ಮೆನ್ಷನ್ ಮಾಡಿಲ್ಲ ಅವರು. GPG ಅಥವಾ JPEG ಫಾರ್ಮೆಟ್ನಲ್ಲಿ 50 KB ಒಳಗಿರಬೇಕು. ಆ ರೀತಿಯಾಗಿ ಫೋಟೋನ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ನಾನು ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಫೋಟೋ ರಿಸೈಸನ್ನು ಮಾಡೋದು ಅಂತ. ನಿಮ್ಮ ಒಂದು ಗ್ಯಾಲರಿಯಲ್ಲಿ ಫೋಟೋನ ಕ್ರಾಪ್ ಮಾಡಿ ಇಟ್ಕೊಂಡು ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳಿ. 50 KBಯಲ್ಲಿ ಒಳಗೆ ಯಾವ ರೀತಿ ಮಾಡ್ಕೊಳ್ಳೋದಂತ ಮಾಹಿತಿ ಕೊಡ್ತೀನಿ. ನೋಡಿ, ಇಮೇಜ್ ಟೂಲ್ ಅಂತ ನಾನು ಈ ಒಂದು ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಇದನ್ನು ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಇದೆಯಲ್ಲ, ನಿಮ್ಮ ಒಂದು ಇಮೇಜ್ ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ನಿಮ್ಮ ಇಮೇಜನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ನಮಗೆ 50 KB ಒಳಗೆ ಬೇಕಾಗಿದೆ. ನೀವು 40 KB ಅಂತ ಕ್ಲಿಕ್ ಮಾಡ್ಕೊಂಡು ರಿಡ್ಯೂಸ್ ದ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಈ ರೀತಿಯಾಗಿ ಬರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇದು 39 KB ಆಯಿತು. ಇದು ಡೈರೆಕ್ಟಾಗಿ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಈಗ ಡೈರೆಕ್ಟಾಗಿ ಅಪ್ಲೋಡನ್ನು ಮಾಡ್ಕೊಳ್ಳೋಣ. ನೋಡಿ, ಈಗ ನಾವು ಅದನ್ನು ಅಪ್ಲೋಡನ್ನು ಡೈರೆಕ್ಟಾಗಿ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿ, ಈಗ ಅದು ಸೆಲೆಕ್ಟೆಡ್ ಇಲ್ಲಿ ಗ್ರೀನ್ ಕಲರ್ ಬಂದುಬಿಡುತ್ತೆ. ಇದು ಡೈರೆಕ್ಟಾಗಿ ಈಗ ಅಪ್ಲೋಡ್ ಆಗಿದೆ. ಇಷ್ಟು ಅಪ್ಲೋಡ್ ಆದ ತಕ್ಷಣ ಇಲ್ಲಿ ಕೆಳಗೆ ಬನ್ನಿ. ಕೆಳಗೆ ಬಂದು ಇಲ್ಲಿ ಏನು ಕ್ಯಾಪ್ಚಾ ಇದೆಯಲ್ಲ, ಈ ಕ್ಯಾಪ್ಚಾ ಇಲ್ಲಿ ಇಟ್ಕೊಂಡು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ರೀತಿಯಾಗಿ ನೋಡ್ಕೋಬೋದು. ನಿಮ್ಮ ಫುಲ್ ನೇಮ್, ಫಾದರ್ ನೇಮ್, ಪ್ರತಿಯೊಂದು ಡೀಟೇಲ್ಸ್ ಇನ್ಫಾರ್ಮೇಷನ್ ಬರುತ್ತೆ. ಪ್ಲೀಸ್ ಸೇವ್ ಯುವರ್ ಅಪ್ಲಿಕೇಶನ್ ನಂಬರ್ ಫ್ಯೂಚರ್ ರೆಫರೆನ್ಸ್ಗಾಗಿ ಈ ನಂಬರ್ನ ಸ್ಕ್ರೀನ್ಶಾಟ್ ಅಥವಾ ನೋಟನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ನಿಮ್ಮದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ. ಈಗ ಗೋ ಟು ಹೋಮ್ ಪೇಜ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಾವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಈಗ ನಾವು ಲಾಗಿನ್ ಆಗೋಣ. ಲಾಗಿನಲ್ಲಿ ಏನು ಮಾಡಬೇಕು, ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಆಗಲ್ಲ ಬಂತಲ್ಲ, ಅದನ್ನು ನೋಟ್ ಮಾಡ್ಕೊಳ್ಳಿ. ಅಥವಾ SMS ಮೂಲಕ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ಏನು ಒಂದು ಪಾಸ್ವರ್ಡ್ ಸೆಟ್ ಮಾಡಿದ್ರಲ್ಲ ಆ ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಕ್ಯಾಪ್ಚಾ ಹಾಕ್ಕೊಳ್ಳಿ. ಕ್ಯಾಪ್ಚಾ ಹಾಕೊಂಡು ಇಲ್ಲಿ ಕೆಳಗೆ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವುದ್ರ ಮೂಲಕ ಒಂದು SMS ಇಲ್ಲಿ ಫಿಲ್ ಮಾಡ್ತೀರಾ ಅಂತ ಕೇಳ್ತಾರೆ. ಇಲ್ಲಿ ಮೊಬೈಲ್ SMS ಅಥವಾ ಇಮೇಲ್ ಜೊತೆಗೆ ಅಥವಾ ವಾಟ್ಸಪ್ ಜೊತೆಗೆ ನೀವು ಸೆಂಡ್ನ OTPಯನ್ನು ಸೆಟ್ ಮಾಡ್ಬೋದು. ಇಲ್ಲಿ ಮೊಬೈಲ್ SMS ಅಂತಿದೆಯಲ್ಲ, ಇದನ್ನು ಚೂಸ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ಒಂದು OTPನ ಇಲ್ಲಿ ಫಿಲ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದೆ. ವೆರಿಫೈಡ್ ಅಂತ ಬರುತ್ತೆ. ಬಂದ ತಕ್ಷಣ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಡನ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ 10 ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡೋದಿರುತ್ತೆ. ಇದು ಅಪ್ಲಿಕೇಶನ್ ಪ್ರೊಸೆಸ್ ನಿಮಗೆ ದೊಡ್ಡದಾಗ್ಬೋದು. ಆದಷ್ಟು ನಾನು ಕ್ಲಾರಿಫೈ ಮಾಡ್ಕೋತಾ ಹೋಗ್ತೀನಿ. ಯಾವುದೇ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಫಾರ್ಮ್ನ ನೀವು ಕರೆಕ್ಟಾಗಿ ಫಿಲ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಅಥವಾ ಜನರಲ್ ಡೀಟೇಲ್ಸ್ ಜೊತೆಗೆ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕೆಳಗೆ ಸ್ಕ್ರೋಲ್ ಮಾಡಿ ಜನರಲ್ ಇನ್ಫಾರ್ಮೇಷನನ್ನು ಇಟ್ಕೊಳ್ಳೋಣ. ನೋಡಿ, ಈಗಾಗಲೇ ರಿಜಿಸ್ಟ್ರೇಷನ್ ನಂಬರ್, ಮೊಬೈಲ್ ನಂಬರ್, ಅಭ್ಯರ್ಥಿಯ ಹೆಸರು, ತಂದೆ ತಾಯಿ ಹೆಸರು ಎಲ್ಲ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಳಿ. ಮೊದಲೇದಾಗಿ ವಿಳಾಸ, ಅಡ್ರೆಸ್ ಕೇಳಿರ್ತಾರೆ. ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಅಡ್ರೆಸ್ ಇದೆಯಲ್ಲ ಆ ಅಡ್ರೆಸ್ನ ಇಲ್ಲಿ ಡೀಟೇಲ್ಸ್ನ ಇನ್ಫಾರ್ಮೇಷನ್ ಇಟ್ಕೊಳ್ಳಿ. ಮತ್ತು ನಿಮ್ಮದು ಆಧಾರ್ ಕಾರ್ಡ್ಲಿರುವಂಥ ಪಿನ್ ಕೋಡ್ನ ಹಾಕ್ಕೊಳ್ಳಿ. ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ. ಈ ಸ್ಟೇಟ್ನ ಮತ್ತು ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ. ತಾಲೂಕನ್ನ ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು ತಾಲೂಕು, ಇಷ್ಟು ಡೀಟೇಲ್ಸ್ನ ಈ ಸೈಡ್ನ ಹಾಕ್ಕೊಳ್ಳಿ. ಈ ಸೈಡ್ ಏನು ಮಾಡಬೇಕು, ಇಲ್ಲಿ ನಿಮ್ಮದು ರಿಲಿಜನ್ ಕೇಳ್ತಾ ಇದ್ದಾರೆ. ನಿಮ್ಮ ರಿಲಿಜನ್ ಯಾವುದಿದೆ ನೋಡಿ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನು ಹಿಂದೂ ರಿಲಿಜನ್ ಇದ್ದೀನಿ, ಹಿಂದೂ ರಿಲಿಜನ್ನ ಹಾಕ್ಕೊಂಡಿದ್ದೀನಿ. ಇದಾದ ತಕ್ಷಣ ನೆಕ್ಸ್ಟು ಮದರ್ ಟಂಗ್ ಕೇಳ್ತಾ ಇದೆ. ನಿಮ್ಮದು ಮದರ್ ಟಂಗ್ ಅಥವಾ ಮಾತೃಭಾಷೆ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ನಮ್ಮದು ಮಾತೃಭಾಷೆ ಕನ್ನಡ ಅಂತ ಹಾಕ್ಕೊಳ್ಳಿ. ಎಲ್ಲರದ್ದು ಕನ್ನಡನೇ ಇರುತ್ತೆ. ಇದಾದ ತಕ್ಷಣ ನೆಕ್ಸ್ಟು ವಿದ್ಯಾರ್ಥಿ ಕ್ವಾಲಿಫಿಕೇಷನ್ ಆಟೋಮೆಟಿಕ್ಕಾಗಿ ತಂದಿರುತ್ತೆ. ನಿಮ್ಮದು ಮ್ಯಾರಿಡ್ ಸ್ಟೇಟಸ್ ಕೇಳ್ತಾರೆ. ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಹಾಕ್ಕೊಳ್ಳಿ, ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಹಾಕ್ಕೊಳ್ಳಿ, ಅಥವಾ ವಿಚ್ಛೇದಿತ ಆಗಿದ್ದರೆ ಅದನ್ನು ಹಾಕ್ಕೊಳ್ಬೋದು. ನಮ್ಮದು ಯಾವುದೇ ರೀತಿ ಮ್ಯಾರಿಡ್ ಆಗಿಲ್ಲ, ಅನ್ಮ್ಯಾರಿಡ್ ಅಂತ ನಾನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಡೀಟೇಲ್ಸನ್ನು ಇಟ್ಕೊಂಡು ಸೇವ್ ಜನರಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಸಕ್ಸಸ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ನೀಡ್ಕೊಳ್ಳೋಣ. ನೋಡಿ, ಕ್ವಾಲಿಫಿಕೇಷನ್ ಡೀಟೇಲ್ಸ್ ಏನೇನು ನೀಡಬೇಕಂತ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ಇಲ್ಲಿ ಕ್ವಾಲಿಫಿಕೇಷನ್ ಟೈಪ್ ಕೇಳ್ತಾ ಇದೆ. ಇಲ್ಲಿ ಕ್ವಾಲಿಫಿಕೇಷನ್ ಟೈಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 5 ರೀತಿ ಆಪ್ಷನ್ಸ್ ಇದೆ ನೋಡಿ. ಈ ಆಪ್ಷನ್ಸ್ಗಳಲ್ಲಿ ನೋಡ್ಕೊಳ್ಳೋಣ. ನೋಡಿ, PUC ಕರ್ನಾಟಕ ಬೋರ್ಡ್ ಆಫ್ಟರ್ 2080 ಮೇಲೆ PUC ಯಾರ್ಯಾರು ಕಂಪ್ಲೀಟ್ ಆಗಿದ್ರಲ್ಲ ಪಾಸ್ಔಟು ಅಂಥ ಅಭ್ಯರ್ಥಿಗಳು ಇದನ್ನು ಚೂಸ್ ಮಾಡ್ಕೊಳ್ಳಿ. ಮತ್ತು PUC ಕರ್ನಾಟಕ ಬೋರ್ಡ್ ಬಿಫೋರ್ 2008 ಒಳಗೆ ಯಾರು ಬಿಫೋರ್
ಪಾಸ್ ಆಗಿದ್ರಲ್ಲ ಅಂಥ ಅಭ್ಯರ್ಥಿಗಳು ಇದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ 12th ಸ್ಟ್ಯಾಂಡರ್ಡ್ ಅಂತ ಇದೆಯಲ್ಲ, ಈ ಆಪ್ಷನ್ ಏನಂತಂದರೆ ನೋಡಿ, ಇಲ್ಲಿ 2008 ಮೇಲೆ ಯಾರು PUC ಪಾಸ್ ಆಗಿದ್ದಿರಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ಆಟೋಮೆಟಿಕ್ಕಾಗಿ ಡಾಟಾ ಫೆಚ್ ಆಗುತ್ತೆ. ಇನ್ ಕೇಸ್ ನಿಮ್ದು ಏನಾದರೂ ಡಾಟಾ ಫೆಚ್ ಆಗ್ತಾ ಇಲ್ಲ ಅಂದರೆ ಇಲ್ಲಿ 12th ಸ್ಟ್ಯಾಂಡರ್ಡ್ ಅಂತ ಚೂಸ್ ಮಾಡಿ ಮ್ಯಾನ್ಯಲ್ ಆಗಿ ಏನೇನು ನಿಮ್ಮದು PUCಯಲ್ಲಿ ಇನ್ಫಾರ್ಮೇಷನ್ ಇದೆಯಲ್ಲ ಅದನ್ನು ಡೀಟೇಲ್ಸನ್ನು ನೀಡ್ಬೋದು. ಇಲ್ಲಿ ಡಾಟಾ ಫೆಚ್ ಆಗಿಲ್ಲ ಅಂದರೆ 12th ಸ್ಟ್ಯಾಂಡರ್ಡ್ ಅಂತ ಹಾಕೊಳ್ಳಿ. ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ಏನು ಆಫ್ಟರ್ 2008 ಅಂತ ಹಾಕಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ಆಟೋಮೆಟಿಕ್ಕಾಗಿ ಡಾಟಾ ಬರುತ್ತೆ. ಡಾಟಾ ಇನ್ ಕೇಸ್ ಬರಲಿಲ್ಲ ಅಂದರೆ 12th ಸ್ಟ್ಯಾಂಡರ್ಡ್ ಅಂತ ನೀವು ಚೂಸ್ ಮಾಡಬೇಕು. ಇದಾದ ತಕ್ಷಣ ಡಿಪ್ಲೊಮಾ ಅಥವಾ ಅದರ್ ಕ್ವಾಲಿಫಿಕೇಷನ್ ಇದ್ದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ, ಅಥವಾ ಆರ್ಮಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಇದ್ದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ. ನಾನು ಮೊದಲನೇದಾಗಿ ಪ್ರಿಫರೆನ್ಸ್ ಆಗಿ PUC ಕರ್ನಾಟಕ ಬೋರ್ಡ್ ಆಫ್ಟರ್ 2008 ಅಂತಿದೆಯಲ್ಲ ಇದನ್ನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೂಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಕರ್ನಾಟಕ PUC ಬೋರ್ಡ್ ಪೋರ್ಟಲ್ ಆಟೋ ಫೆಚ್ ಅಂತ ಇರುತ್ತೆ. ಇಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಏನು ಮಾಡಬೇಕು ನೀವು, ಇಲ್ಲಿ ನಿಮ್ಮದು PUC ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ, ಎಕ್ಸಾಮಿನೇಷನ್ ಮಂತು, ಪಾಸಿಂಗ್ ಇಯರ್ ಇದೆಲ್ಲ PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ, ಅದನ್ನು ಮುಂದಿಟ್ಕೊಂಡು ಮಂತು, ಪಾಸಿಂಗ್ ಇಯರ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡು ಡಾಟಾ ಫೆಚ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂದು ಡೀಟೇಲ್ಸ್ ಹಾಕಿ ಇಲ್ಲಿ ಫೆಚ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಮಾಡಿದ ತಕ್ಷಣ ನೋಡಿ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಟೋಮೆಟಿಕ್ಕಾಗಿ ನಂದು PUCದು ಡಾಟಾ ಫೆಚ್ ಆಗಿಬಿಡುತ್ತೆ. ನೋಡಿ ಪ್ರತಿಯೊಂದು ಇನ್ಫಾರ್ಮೇಷನ್ಸು ನನಗೆ ಪರ್ಸೆಂಟೇಜ್ ಆಗಿರ್ಬೋದು, ಪ್ರತಿಯೊಂದು ಕಾಲೇಜ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಇನ್ ಕೇಸ್ ನಿಮ್ದು ಏನಾದರೂ ಈ ರೀತಿಯಾಗಿ ಡಾಟಾ ಫೆಚ್ ಆಗಲಿಲ್ಲ ಅಂದರೆ ಹೇಳಿದ್ನೆಲ್ಲ ಇಲ್ಲಿ 12th ಸ್ಟ್ಯಾಂಡರ್ಡ್ ಅಂತಿದೆಲ್ಲ ಇದನ್ನು ಚೂಸ್ ಮಾಡ್ಕೊಳ್ಳಿ. ಇದನ್ನು ಚೂಸ್ ಮಾಡ್ಕೊಂಡು ಮ್ಯಾನ್ಯಲ್ ಆಗಿ ಡೀಟೇಲ್ಸನ್ನು ನೀಡಬೇಕು. ನೋಡಿ ಮ್ಯಾನ್ಯಲ್ ಆಗಿ ಓಪನ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಕೊಟ್ಟೆ ಬಿಟ್ಟಿದ್ದಾರೆ, ಮ್ಯಾನ್ಯಲ್ ಎಂಟ್ರಿ ಮೋಡ್ ಈಸ್ ಪ್ಲೀಸ್ ಫಿಲ್ ಆಲ್ ಡೀಟೇಲ್ಸ್ ಕೇರ್ಫುಲಿ ಅಂತ ಬಂದುಬಿಡುತ್ತೆ. ನಿಮ್ಮದು ಡಾಟಾ ಫೆಚ್ ಆಗಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಪ್ರತಿಯೊಂದು PUCನಲ್ಲಿ ಏನೇನು ಡೀಟೇಲ್ಸ್ ಇದೆಯಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ನೋಡಿ ಇನ್ ಕೇಸ್ ನೀವು ಆಟೋಮೆಟಿಕ್ ಡಾಟಾ ಬಂದರೆ ಇದನ್ನೇ ಚೂಸ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಇದ್ದು ಚೂಸ್ ಮಾಡಿದ್ದೀನಿ. ಕೆಳಗೆ ಸ್ಕ್ರೋಲ್ ಮಾಡಿದರೆ ಒಂದು ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ಕಾಲೇಜ್ ಡೀಟೇಲ್ಸ್ನಲ್ಲಿ ನಂದು ಆಟೋಮೆಟಿಕ್ಕಾಗಿ ಈಗ ಕಾಲೇಜ್ ನೇಮು, ಕಾಲೇಜ್ ಅಡ್ರೆಸ್ ಬಂದಿದೆ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ 3 ನಿಮ್ಮದು ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಅಂದರೆ ಇದು ಕಾಲೇಜ್ ಯಾವ ಸ್ಟೇಟ್ನಲ್ಲಿದೆ, ಯಾವ ಡಿಸ್ಟಿಕ್ನಲ್ಲಿದೆ, ಯಾವ ತಾಲೂಕಿನಲ್ಲಿದೆ ಅಂತ ಚೂಸ್ ಮಾಡಂತ ಹೇಳಿದ್ದಾರೆ. ನಾನು ನಮ್ಮ ಕಾಲೇಜು ಕರ್ನಾಟಕ ಸ್ಟೇಟ್ನಲ್ಲಿದೆ, ಡಿಸ್ಟಿಕ್ಕು ಬಾಗಲಕೋಟೆನಲ್ಲಿದೆ, ತಾಲೂಕು ಬಾಗಲಕೋಟೆ. ಈ ಒಂದು ಡೀಟೇಲ್ಸು ಕಾಲೇಜ್ ಯಾವ ಡಿಸ್ಟಿಕ್ಕು ಮತ್ತು ತಾಲೂಕಿನಲ್ಲಿದೆ ಅಂತ ಇನ್ಫಾರ್ಮೇಷನ್ ಇಡಬೇಕು. ಇಷ್ಟು ಇನ್ಫಾರ್ಮೇಷನ್ ನೀಡಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಈ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ರಿಸರ್ವೇಷನ್ ಕ್ಲೇಮ್ಸ್, ಅಂದರೆ ಇಲ್ಲಿ ನಿಮ್ಮದು ಕ್ಯಾಟಗರಿ ಆಗಿರ್ಬೋದು, ರೂರಲ್ ಮತ್ತು ಕನ್ನಡ ಮೀಡಿಯಮ್ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು PDP ಈ ರೀತಿಯಾಗಿ ರಿಸರ್ವೇಷನ್ಸನ್ನು ನೀವು ಕ್ಲೇಮ್ ಮಾಡ್ಕೋಬೇಕಾಗತ್ತೆ. ನೋಡ್ಕೊಳ್ಳೋಣ. ಮೊದಲೇದಾಗಿ ಕ್ಯಾಟಗರಿ ರಿಸರ್ವೇಷನ್ಸ್ ನೋಡ್ಕೊಳ್ಳೋಣ. ನೋಡಿ ಕ್ಯಾಟಗರಿ ರಿಸರ್ವೇಷನ್ನಲ್ಲಿ ನಿಮಗೆ ಒಂದು ಆಪ್ಷನ್ಸ್ ಬಂದಿದೆ, ಏನಂತ ನೋಡ್ಕೊಳ್ಳೋಣ. ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುವಿರಾ? ಡು ಯು ವಾಂಟ್ ಟು ಕ್ಲೇಮ್ ಕ್ಯಾಟಗರಿ ಅದರ್ ದೆನ್ GM? ಅಂದರೆ ನೀವು ಜನರಲ್ ಮೆರಿಟ್ ಅಲ್ಲ, ಅಂದರೆ ಕ್ಯಾಟಗರೀಸ್ ಬರುತ್ತಲ್ಲ SC ST 2A 2B ಈ ರೀತಿಯಾಗಿ ನಿಮ್ದು ಯಾವುದು ಕ್ಯಾಟಗರಿ ಇದೆಯಲ್ಲ ಅದನ್ನು ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಹೌದು ನಮ್ಮದು ಬೇರೆ ಕ್ಯಾಟಗರಿ ಇದೆ ಅಂತಂದರೆ ಇಲ್ಲಿ ನೀವು ಎಸ್ ಅಂತ ಇದೆ ನೋಡಿ, ಎಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಜನರಲ್ ಮೆರಿಟ್ ಆದರೆ ನೋ ಅಂತಂದು ಸೇವ್ ಮಾಡ್ಕೊಳ್ಳಿ, ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮದು ಡೈರೆಕ್ಟಾಗಿ SC ST OBC ಅಂತ ಏನು ಚೂಸ್ ಮಾಡೋ ಆಪ್ಷನ್ ಇಲ್ಲ. ನಿಮ್ಮ ಕಡೆ ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಸೆಂಟ್ರಲ್ ಗೋರ್ಮೆಂಟ್ದು ಕನ್ನಡದಲ್ಲಿ ಕಂಪಲ್ಸರಿಯಾಗಿ ಸ್ಟೇಟ್ ಗೋರ್ಮೆಂಟಿಂದ ಕನ್ನಡದಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಇರಲೇಬೇಕಾಗತ್ತೆ. ಮತ್ತು SC ಅಭ್ಯರ್ಥಿಗಳಿಗೆ ಈಗಾಗಲೇ ಒಳ ಮೀಸಲಾತಿ ಮಾಡೋದರಿಂದ ಅಪ್ಡೇಟ್ ಆಗಿರುವಂಥ ಕಾಸ್ಟ್ ಸರ್ಟಿಫಿಕೇಟ್ ಇನ್ಫಾರ್ಮೇಷನ್ RD ನಂಬರ್ ನೀಡಬೇಕಾಗತ್ತೆ. ಸಿಂಪಲ್ಲಾಗಿ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ಮುಂದಿಟ್ಕೊಂಡು ಅದರಲ್ಲಿ RD ನಂಬರ್ ಇರುತ್ತೆ, ಅದನ್ನು RD ನಂಬರ್ನ ಇಲ್ಲಿ ಫಿಲ್ ಮಾಡಿ ಇಲ್ಲಿ ಚೆಕ್ RD ನಂಬರ್ ಅಂತಿದ್ರಲ್ಲೇ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಂದು ಡಾಟಾ ಇನ್ಫಾರ್ಮೇಷನ್ ಬಂತು. RD ಸರ್ವಿಸಲ್ಲಿ ಯಾವ ರೀತಿ ಇದೆಯಲ್ಲ ಆ ಇನ್ಫಾರ್ಮೇಷನ್ ಬಂತು. RD ನಂಬರ್ ಆಗಿರ್ಬೋದು, ನನ್ನ ನೇಮ್, ಫಾದರ್ ನೇಮ್, ಮದರ್ ನೇಮ್ ಆಗಿರ್ಬೋದು, ನಮ್ಮದು ಕ್ಯಾಸ್ಟ್ ಯಾವುದಂತ ಬಂತು ಮತ್ತು ನಮ್ಮದು ಕ್ಯಾಟಗರಿ ಯಾವುದು ಅಂತ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಪರಿಶಿಷ್ಟ ಪಂಗಡ ಅಥವಾ ST ಅಭ್ಯರ್ಥಿ ಅಂತ ಆಟೋಮೆಟಿಕ್ಕಾಗಿ ಇಲ್ಲಿ ಡಾಟಾ ಫ್ಯಾಕ್ಚ್ ಆಗುತ್ತೆ. ಈ ರೀತಿಯಾಗಿ ಒಂದು ಕ್ಯಾಟಗರಿಯನ್ನು ಡೀಟೇಲ್ಸ್ RD ನಂಬರ್ ನೀಡಿದರೆ ಈ ರೀತಿಯಾಗಿ ಬರುತ್ತೆ. ಇದನ್ನು ಸೇವನ್ನು ಮಾಡ್ಕೋಬೇಕಾಗತ್ತೆ. ಮೇಲೆ ಬಂದು ಇಲ್ಲಿ ಸೇವ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಸೇವ್ ಮಾಡ್ಕೊಳ್ಳಿ. ಬಂದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿ. ಇದಾದ ತಕ್ಷಣ ಆರ್ಟಿಕಲ್ 371J ಕಲ್ಯಾಣ ಕರ್ನಾಟಕ ರೀಜನ್ ಅಭ್ಯರ್ಥಿ ಆಗಿದ್ದರೆ, ಇನ್ ಕೇಸ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡು ಏನು ಮಾಡಬೇಕು, ನಿಮ್ಮದು ಆ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನ RD ನಂಬರ್ ಹಾಕೊಂಡು ಅದು ಡಾಟಾ ಫ್ಯಾಕ್ಚ್ ಆಗುತ್ತೆ, ಅದನ್ನು ಹಾಕ್ಕೊಂಡು ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು HK ಅಲ್ಲ ಅಂದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಸಿಂಪಲ್ಲಾಗಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಸೇವ್ಡ್ ಆಗುತ್ತೆ. ಇಷ್ಟು ಇನ್ಫಾರ್ಮೇಷನ್ ಎರಡನ್ನು ನೀಡ್ಕೊಳ್ಳಿ. ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿ. ರೂರಲ್ ಕೋಟಾ ಅಥವಾ ಗ್ರಾಮೀಣ ಅಭ್ಯರ್ಥಿ ಇನ್ ಕೇಸ್ ನೀವೇನಾದರೂ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೀವು ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ನೀವು ಗ್ರಾಮೀಣ ಅಭ್ಯರ್ಥಿ ಆಗಿಲ್ಲ ಅಂದರೆ ನೋ ಅಂತ ಹಾಕೊಂಡು ಇಲ್ಲಿ
ಸೇವ್ ನಾಟ್ ಅ ಕ್ಲೇಮಿಂಗ್ ರೂರಲ್ ಕೋಟಾ ಅಂತ ಹಾಕೊಳ್ಳಿ. ಇಲ್ಲ ನಾನು ಗ್ರಾಮೀಣ ಅಭ್ಯರ್ಥಿ ಇದ್ದೀನಿ ಅಂದರೆ ನೀವು ಸಿಂಪಲ್ಲಾಗಿ ಎಸ್ ಅಂತ ಹಾಕೊಂಡು ಸೇವನ್ನು ಮಾಡ್ಕೋಬೋದು. ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಂಡು ಈ ರೀತಿಯಾಗಿ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಏನೂ ಕೇಳೋದಿಲ್ಲ, ಸಿಂಪಲ್ಲಾಗಿ ನೀವು ಎಸ್ ಆರ್ ನೋ ಅಂತ ಅಷ್ಟೇ ನೀಡಬೇಕಾಗತ್ತೆ. ಇದಾದ ತಕ್ಷಣ ನೆಕ್ಸ್ಟು ಕನ್ನಡ ಮೀಡಿಯಂ ಅಭ್ಯರ್ಥಿ, ನೀವೇನಾದರೂ ಕನ್ನಡ 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಏನಾದರೂ ಓದಿದರೆ ಆ ರಿಸರ್ವೇಷನ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಆದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡು ಇಲ್ಲಿ ಸಿಂಪಲ್ಲಾಗಿ ಸೇವ್ ಕನ್ನಡ ಕ್ಲೇಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಸ್ಕ್ರೋಲ್ ಮಾಡ್ಕೊಳ್ಳಿ. ಯೋಜನಾ ನಿರಾಶ್ರಿತ ಅಭ್ಯರ್ಥಿ, ಪ್ರೊಜೆಕ್ಟ್ ಡಿಸಿಪ್ಲೇಸ್ ಪರ್ಸನ್, ನೀವೇನಾದರೂ ಆಗಿದ್ದರೆ ಇದಕ್ಕೆ ಸರ್ಟಿಫಿಕೇಟ್ ನಂಬರ್ ಕಂಪಲ್ಸರಿ ಹಾಕಬೇಕಾಗತ್ತೆ. ಆ ಒಂದು ಸರ್ಟಿಫಿಕೇಟ್ನಲ್ಲಿ ಆರ್ ಡಿ ನಂಬರ್ ಇರುತ್ತೆ, ಆ ಆರ್ ಡಿ ನಂಬರ್ನ ಹಾಕಿ ಸೇವಾ ಪಿ ಡಿ ಪಿ ಕ್ಲೇಮ್ ಅಂತ ಹಾಕೊಳ್ಳಿ. ಇನ್ ಕೇಸ್ ನಿಮ್ಮ ಕಡೆ ಪಿ ಡಿ ಪಿ ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಂಡು ಸೇವಾ ಪಿ ಡಿ ಪಿ ಕ್ಲೇಮ್ ಅಂತ ಕ್ಲಿಕ್ ಮಾಡ್ಕೊಂಬಿಡಿ, ಸೇವ್ ಆಗಿಬರುತ್ತೆ. ಇಷ್ಟು ಇನ್ಫಾರ್ಮೇಷನ್ನ ನೀಡ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ ನೀಡಿದ ತಕ್ಷಣ ನಿಮಗೆ ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಕನ್ಫರ್ಮ್ ಆಲ್ ಕ್ಲೇಮ್ ಬಿಫೋರ್ ಸೇವಿಂಗ್, ಎಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ ಒಂದು ಇನ್ಫಾರ್ಮೇಷನ್ ಇಡಿದಿಲ್ಲ ಕರೆಕ್ಟ್ ಆಗಿದಿಲ್ಲ ಅಂತ. ಕರೆಕ್ಟ್ ಆಗಿದ್ದರೆ ಸಿಂಪಲ್ಲಾಗಿ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟು ಅದರ್ ಇನ್ಫಾರ್ಮೇಷನ್ಸ್. ನೋಡಿ ಅದರ್ ಇನ್ಫಾರ್ಮೇಷನ್ ಏನು ಕೇಳಿದ್ದಾರೆ ಅಂತ ನೋಡ್ಕೋಣ. ನೋಡಿ ವಿಡಿಯೋ ಲೆಂತ್ ಆಗಿರ್ಬೋದು, ನಾನು ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ, ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ನೋಡಿ ನೀವು ಅರಣ್ಯ ಪ್ರದೇಶದ ಬುಡಕಟ್ಟು ವ್ಯಕ್ತಿ ಅಂತ ಕೇಳ್ತಾರೆ, ನೀವೇನಾದರೂ ಆಗಿದ್ದರೆ ಎಸ್ ಅಂತ ತಗೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಸೆಕ್ಷನ್ 2 ಅಲ್ಲಿ ದೈಹಿಕ ಮಾಪನ ಅಥವಾ ಫಿಸಿಕಲ್ ಮೆಜರ್ಮೆಂಟ್ನ ಮಾಡಲಾಗುತ್ತೆ, ಅಂದರೆ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನಿಮ್ಮದು ಹೈಟ್ ಎಷ್ಟಿದೆ ಅದನ್ನು ಹೈಟ್ನ ಹಾಕೊಳ್ಬೇಕು. ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ. ಫಾರೆಸ್ಟ್ ಟ್ರೈಬಲ್ ಮೇಲ್ ಇದ್ದರಿಗೆ 155, ಕಾಮನ್ ಮೇಲ್ 168, ನೀವು ಮಿನಿಮಮ್ 168 ಇರಬೇಕಾಗುತ್ತೆ. ಮತ್ತು ಫಾರೆಸ್ಟ್ ಅಭ್ಯರ್ಥಿಗಳಿಗೆ 155 ಇದೆ, ನೀವು 168 ಮೇಲೆ ಹೈಟ್ ಕಂಪಲ್ಸರಿ ಇರಬೇಕು. ಚೆಸ್ಟು ಮಿನಿಮಮ್ ನಿಮಗೆ 86 ಸೆಂಟಿಮೀಟರ್ ಮಿನಿಮಮ್ ಇಲ್ಲಿ ಹಾಕಲೇಬೇಕಾಗುತ್ತೆ. ಇಷ್ಟು ಕ್ರೈಟೇರಿಯಾ ಜೊತೆಗೆ ಇಲ್ಲಿ 168 ಮೇಲೆ ಹೈಟ್ ಇರಬೇಕು, 86 ಚೆಸ್ಟ್ ಮೇಲೆ ಇರಲೇಬೇಕಾಗಿರುತ್ತೆ. ಇಷ್ಟು 2 ಇನ್ಫಾರ್ಮೇಷನ್ ಇಟ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಗೌರ್ಮೆಂಟ್ ಸರ್ವೆಂಟ್ ಇನ್ಫಾರ್ಮೇಷನ್, ನೀವೇನಾದರೂ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಈಗ ಸದ್ಯಕ್ಕೆ ಗೌರ್ಮೆಂಟ್ ಜಾಬ್ ಇತ್ತಂದರೆ ಎಸ್ ಅಂತ ಹಾಕೊಳ್ಳಿ. ಇಲ್ಲ ನನಗೆ ಯಾವುದೇ ರೀತಿ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಜಾಬ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ಇಷ್ಟು ಹಾಕೊಂಡು ಇಲ್ಲಿ ಸೇವ್ ಅಂತಿದೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ ನೆಕ್ಸ್ಟ್ ಒಂದು ಏಜ್ ರಿಲ್ಯಾಕ್ಷನ್ಗೆ ಸಂಬಂಧಪಟ್ಟಂಗೆ ಮತ್ತು ಇನ್ನುಳಿದ ಅದರ್ ಇನ್ಫಾರ್ಮೇಷನ್ ಇಲ್ಲಿ ನೀಡಬೇಕಾಗುತ್ತೆ. ನೋಡಿ ಮೊದಲೇದಾಗಿ ನೋಡ್ಕೋಣ. ಏಜ್ ರಿಲ್ಯಾಕ್ಷನ್ ಕ್ಲೇಮ್, ನೀವು ಏನಾದರೂ ಏಜ್ ರಿಲ್ಯಾಕ್ಷನ್ ತೊಗೊಳ್ತೀನಿ ಅಂದರೆ ಎಕ್ಸ್ ಡಿಫೆನ್ಸ್ ಅಂದರೆ ಎಕ್ಸ್ ಸರ್ವಿಸ್ಮ್ಯಾನ್ಗೆ ಮಾತ್ರ ಏಜ್ ರಿಲ್ಯಾಕ್ಷನ್ಸ್ ಇದೆ. ಈಗಾಗಲೇ ಜನರಲ್ ಮೆರಿಟಿಗೆ 33 ಗರಿಷ್ಠ ವಯೋಮಿತಿ ಮತ್ತು ಇನ್ನುಳಿದ ಕ್ಯಾಟಗರಿಗೆ 35ರವರೆಗೆ ಒಂದು ಏಜ್ ರಿಲ್ಯಾಕ್ಷನ್ ಕೊಟ್ಟಿದ್ದಾರೆ. ಇನ್ ಕೇಸ್ ಆ ಒಂದು ಏಜ್ ದಾಟಿದರೆ ನಿಮಗೆ ಎಕ್ಸ್ ಸರ್ವಿಸ್ಮೆನ್ಸ್ ಡಿಫೆನ್ಸ್ ಅಭ್ಯರ್ಥಿಗಳಿಗೆ ಮಾತ್ರ ಏಜ್ ರಿಲ್ಯಾಕ್ಷನ್ ಕೊಟ್ಟಿದ್ದಾರೆ. ಇಲ್ಲ ನಮಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ಸ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೀವು ಯಾವುದು ಆಪ್ಷನ್ಸ್ನ ಹಾಕ್ಕೊಳ್ಬೇಡಿ, ಸೆಲೆಕ್ಟ್ ಅಂತ ಇದೆ ಅಷ್ಟೇ ಇರಲಿ, ಇಲ್ಲಿ ಯಾವುದೇ ರೀತಿ ಆಪ್ಷನ್ಸ್ನ ಯೂಸ್ ಮಾಡಬೇಡಿ. ಕೆಳಗೆ ಬನ್ನಿ. ಬಂದ ತಕ್ಷಣ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ, ಅಂದರೆ ಕನ್ನಡ ಭಾಷಾ ಪರೀಕ್ಷೆ ವಿವರವನ್ನು ನೀಡಬೇಕಾಗುತ್ತೆ. ಏನು ಡೀಟೇಲ್ಸ್ ನೀಡಿದ್ದಾರೆ ಅಂತ ನೋಡ್ಕೋಣ. ಮೊದಲೇದಾಗಿ ನೀವು KEA KPSC ಇತರೆ ಯಾವುದೇ ಪರೀಕ್ಷಾ ಪ್ರಾಧಿಕಾರದಿಂದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಾ ಅಂತ ಕೇಳಿದ್ದಾರೆ. ಅಂದರೆ ನೀವು KEA ಅಥವಾ KPSC ನಡೆಸಿರುವಂಥ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸಲ್ಲ, ಅದರಲ್ಲಿ ನೀವು ಕನ್ನಡ ಎಕ್ಸಾಮಿನೇಷನ್ ಅಟೆಂಡ್ ಆಗಿ ಪಾಸ್ ಆಗಿದ್ದೀರಾ ಅಂತ ಕೇಳ್ತಾರೆ. ಇನ್ ಕೇಸ್ ನೀವು ಏನಾದರೂ ಪಾಸ್ ಆಗಿದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ನೋಡಿ ಎಸ್ ಅಂತ ಹಾಕೊಂಡ್ರೆ ನಿಮಗೆ ಕನ್ನಡ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್, ಕನ್ನಡ ಪರೀಕ್ಷೆಯ ನೋಂದಣಿ ಸಂಖ್ಯೆ ಹಾಕಂತ ಹೇಳಿದ್ದಾರೆ. ಆದರೆ ಇಲ್ಲಿ ನನಗೆ ಒಂದು ಡೌಟು, ಪ್ಲೀಸ್ ಎಂಟರ್ ಯುವರ್ SSLC ಆರ್ ಹೈಯರ್ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಏನು ಒಂದು ಅಪ್ಲಿಕೇಶನ್ ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾ ಅಥವಾ SSLCಯ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾ ಅನ್ನೋದು ಕನ್ಫ್ಯೂಸ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಮೇಲೆ ಒಂದು ಕನ್ನಡ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡಿದ್ದಾರೆ. ಅಂದರೆ ಯಾವುದಾದ್ರೂ ಒಂದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, KPSCಯಲ್ಲಿ ಯಾವುದಾದ್ರೂ KEಯಲ್ಲಿ ಕರೆದಿರುವಂಥ ರೆಕ್ರೂಟ್ಮೆಂಟ್ ಮೇಲೆ ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ ಬರೆಸ್ತಾರೆ, ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೆ. ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾ ಅಥವಾ ಇಲ್ಲಿ SSLC ಅಥವಾ ಹೈಯರ್ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇಲ್ಲಿ 2 ಆಪ್ಷನ್ಸ್ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ಯಾವ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಅನ್ನೋದು ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ. ಅದಕ್ಕೆ ನೀವೇನು ಮಾಡಿ, ನಾನು ಇನ್ನೂ ಒನ್ ಡೇ ನೀವು ಬಿಫೋರ್ ಅರ್ಜಿ ಸಲ್ಲಿಸಿ, ಏಕೆಂದರೆ ನಾನು ಕಾಲ್ ಮಾಡಿ ಅವರಿಗೆ ಮಾಹಿತಿ ಕೇಳ್ತೀನಿ. ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾ ಅಥವಾ ಏನು ಒಂದು ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ಇದೆ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿ ಎಂಟರ್ ಯುವರ್ SSLC ಅಥವಾ ಹೈಯರ್ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಹೇಳ್ತಾ ಇದ್ದಾರೆ. SSLC ನಂಬರ್ ನೀವು ಹಾಕೊಳ್ಳಿ, ಅಥವಾ ಏನು ಒಂದು
ಈಗಾಗಲೇ KA KPSC ನಡೆಸಿರುವಂಥ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇತ್ತಲ್ಲ ಅದನ್ನಾದರೂ ಹಾಕೊಳ್ಳಿ, ಎರಡರಲ್ಲಿ ಒಂದು ಹಾಕೊಳ್ಳಿ. ಸದ್ಯಕ್ಕೆ ನಾನು ಇಷ್ಟು ಇನ್ಫಾರ್ಮೇಷನ್ ಹೇಳ್ತೀನಿ, ಆದರೆ ಮುಂದೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಯಾವುದು ಹಾಕ್ಕೊಳ್ಬೇಕಂತ. ಎಸ್ ಅಂತ ಹಾಕೊಂಡ್ಮೇಲೆ ಇದಾದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ನೀವು 10ನೇ ತರಗತಿ SSLC PUC ಉನ್ನತ ಮಟ್ಟದಲ್ಲಿ ಕನ್ನಡ ವಿಷಯವನ್ನು ಉತ್ತೀರ್ಣರಾಗಿದ್ದೀರಾ ಅಂತ ಕೇಳ್ತಾರೆ. ನಮ್ಮದು SSLC ಪ್ರತಿಯೊಬ್ಬರು ಕನ್ನಡ ಭಾಷೆಯನ್ನು ಕಲ್ತಿರ್ತೀರಿ. ಫಸ್ಟ್ ಲ್ಯಾಂಗ್ವೇಜ್ ಆಗಿ ನಾವು ಕಂಪಲ್ಸರಿ ಆಗಿ ಕಲ್ತಿರ್ತೀವಿ. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಪ್ರಥಮ ಭಾಷೆ ಅಂತಿದೆಯಲ್ಲ ಇದನ್ನು ಚೂಸ್ ಮಾಡ್ಕೊಳ್ಳಿ. ಇಷ್ಟು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ನಿಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ, ನಿಮ್ಮದು ಯಾವುದಾದ್ರೂ ಕೇಸ್ ಇದೆ ಅಂತ ಕೇಳ್ತಾರೆ. ಇದ್ರೆ ಎಸ್ ಅಂತ ತಗೊಳ್ಳಿ, ಇಲ್ಲಾದರೆ ನೋ ಅಂತ ತಗೊಳ್ಳಿ. ನೀವು ಎಂದಾದರೂ ಯಾವುದೇ ಪ್ರಾಧಿಕಾರದಿಂದ ಯಾವುದೇ ಪರೀಕ್ಷೆಯಲ್ಲಿ ನಿಷೇಧಿಸಲಾಗಿದೆ ಅಥವಾ ಡಿಬಾರ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಆ ರೀತಿ ಆಗಿದ್ದರೆ ಎಸ್ ಅಂತ ತಗೊಳ್ಳಿ, ಇಲ್ಲಾದರೆ ಸಿಂಪಲಾಗಿ ನೋ ಅಂತ ತಗೊಳ್ಳಿ. ಇಷ್ಟು ಡೀಟೇಲ್ಸನ್ನು ಇಟ್ಕೊಂಡು ಕನ್ನಡ ವಿವರವನ್ನು ಉಳಿಸಿ ಅಥವಾ ಸೇವ್ ಕನ್ನಡ ಡೀಟೇಲ್ಸ್ನ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲೇ ಒಂದು ಆಪ್ಷನ್ ಅಷ್ಟೇ ಇಲ್ಲಿ ಕನ್ಫ್ಯೂಸ್ ಇದೆ. ನೋಡಿ ಕನ್ನಡ ಪರೀಕ್ಷೆ ನೋಂದಣಿ ಸಂಖ್ಯೆ ಅಂತದಲ್ಲ, ಇದನ್ನು ನಾನು ಮಾಹಿತಿ ಕೊಡ್ತೀನಿ, ಮುಂದೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಇಷ್ಟು ಡೀಟೇಲ್ಸ್ ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ನೋಡ್ಕೋಣ. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದು, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ. ಈಗಾಗಲೇ ಫೋಟೋ ನಾವು ಫಸ್ಟು ಅಪ್ಲೋಡ್ ಮಾಡಿರ್ತೀವಿ. ಈಗ ಸಿಗ್ನೇಚರು ತಂಬು ಮತ್ತು ಸಿಗ್ನೇಚರು ತಂಬ ಎರಡೇ ಇಲ್ಲಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸ್ವಲ್ಪ ಗೈಡ್ಲೈನ್ಸ್ ನೋಡೋಣ ಯಾವ ರೀತಿಯಾಗಿ ಇರಬೇಕು ಅಂತ. ನೋಡು, ಫೋಟೋ ಸಿಗ್ನೇಚರ್ ಯಾವುದೇ ಆಗಿರಲಿ JPG ಮತ್ತು JPEG ಫಾರ್ಮೆಟ್ನಲ್ಲಿ ಇರಬೇಕು. ಫೋಟೋ ಫೇಸ್ ಕ್ಲಿಯರೇ ಆಗಿರಬೇಕು. ಯಾವುದೇ ರೀತಿ ಬ್ಲ್ಯಾಂಕ್ ಇಮೇಜ್ ಆಗಿರ್ಬೋದು, ಆ್ಯನಿಮಲ್ ಫೋಟೋಸ್ ಆಗಿರ್ಬೋದು, ಫುಲ್ ವೈಟ್ ಬ್ಯಾಕ್ಗ್ರೌಂಡ್ ಇಮೇಜ್ ಆಗಿರ್ಬೋದು, ಇಂಥವು ಹಾಕಿದರೆ ನಿಮ್ಮದು ಆಟೋಮೆಟಿಕ್ ಆಗಲಿ ರಿಜೆಕ್ಟ್ ಆಗುತ್ತೆ. ಫೋಟೋ ಆ ರೀತಿ ಯೂಸ್ ಮಾಡಬಾರ್ದು. ಸಿಗ್ನೇಚರು ಪ್ಲೇನ್ ವೈಟ್ ಬ್ಯಾಕ್ಗ್ರೌಂಡ್ನಲ್ಲಿ ಸಿಗ್ನೇಚರ್ ಇರಬೇಕು ಕಂಪಲ್ಸರಿಯಾಗಿ. ಮತ್ತು ತಂಬು ಪ್ಲೇನ್ ವೈಟ್ ಬ್ಯಾಕ್ಗ್ರೌಂಡ್ನಲ್ಲಿ ನಿಮ್ಮ ಒಂದು ಕ್ಲಿಯರ್ ಇಂಕ್ ಇಂಪ್ರೆಷನ್ ರಿಕ್ವೈರ್ಡ್ ಇರಲೇಬೇಕಾಗುತ್ತೆ. ಇಷ್ಟು ಇನ್ಸ್ಟ್ರಕ್ಷನ್ಸ್ ಮೂಲಕ ನೀವು ಫೋಟೋ ಸಿಗ್ನೇಚರ್ ತಂಬ್ ಇಂಪ್ರೆಷನ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿ ನೋಡ್ಕೊಳ್ಳೋಣ. ಈಗಾಗಲೇ ನಾನು ಇಮೇಜನ್ನ ಆಟೋಮೆಟಿಕ್ಕಾಗಿ ಫಸ್ಟೇ ಅಪ್ಲೋಡ್ ಮಾಡಿದ್ದೀನಿ, ಅಪ್ಲೋಡ್ ಆಗಿದೆ. ಈಗ ನಾವು ಇನ್ನೊಂದು ಏನಂದರೆ ಇಲ್ಲಿ ಇಷ್ಟು KB ಇಷ್ಟು MB ಒಳಗೆ ಇರಬೇಕಂತ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ನೀವು ಸಿಂಪಲ್ಲಾಗಿ ನಿಮ್ಮ ಒಂದು ಫೋಟೋನ ಕ್ರಾಪ್ ಮಾಡಿ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳಿ. ಫೋಟೋ ಸಿಗ್ನೇಚರು ಒಂದು ಲೆಫ್ಟ್ ಥಂಬ್ನ ಕ್ರಾಪ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಇಷ್ಟೇ MB ಇಷ್ಟು KB ಬೇಕಂತ ಏನಿಲ್ಲ. ನಿಮ್ಮದು ಅಭ್ಯರ್ಥಿಯ ಸಹಿ ಇಲ್ಲಿ ಸಿಗ್ನೇಚರ್ ಇರುತ್ತೆ, ಸಿಂಪಲ್ಲಾಗಿ ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕೆಳಗೆ ಬನ್ನಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಇದು JPG ಮತ್ತು JPEG ಫಾರ್ಮೆಟ್ನಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಈ ಎರಡು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಚೂಸ್ ಅ ಫೈಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜ್ನ ಅಥವಾ ಸಿಗ್ನೇಚರ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಸಿಗ್ನೇಚರ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಿಗ್ನೇಚರ್ ಅಪ್ಲೋಡೆಡ್ ಅಂತ ಬರುತ್ತೆ. ಇಲ್ಲಿ ಸೈಡ್ ಬರುತ್ತೆ ನೋಡಿ, ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಆಯಿತು. ನಮ್ಮದು ಇಮೇಜು ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಯಿತು. ನೋಡಿ KB ಇಷ್ಟೇ ಬೇಕಂತೀನಲ್ಲ, ನೀವು ಕ್ರಾಪ್ ಮಾಡಿ ಇಟ್ಕೊಳ್ಳಿ. ಈಗ ನಮ್ಮದು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಬೇಕಾಗಿದೆ, ಇದನ್ನು ನಾನು ಚೂಸ್ ಮಾಡ್ಕೊಳ್ತೀನಿ. ಮಾಡ್ಕೊಂಡು ವ್ಯಾಲಿಡ್ ಥಂಬ್ ಇಂಪ್ರೆಷನ್ ಡೈರೆಕ್ಟ್ ರೆಡಿ ಟು ಅಪ್ಲೋಡ್ ಅಂತ ಇರುತ್ತೆ. ಅಪ್ಲೋಡ್ ಥಂಬ್ ಇಂಪ್ರೆಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಥಂಬ್ ಅಪ್ಲೋಡೆಡ್ ಆಗುತ್ತೆ. ನೋಡಿ ಈಗ ನಮ್ಮದು ಫೋಟೋ ಸಿಗ್ನೇಚರು ತಂಬು 3 ಅಪ್ಲೋಡ್ ಆದವು. ಕೆಳಗೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗಾಗಲೇ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೊಂಡೆ. ಈಗ ಜನರಲ್ ಇನ್ಫಾರ್ಮೇಷನ್ಸ್ ನಾವು ಏನೇನು ಡೀಟೇಲ್ಸ್ ನೀಡಿದ್ವಲ್ಲ ಇಲ್ಲಿ ಮತ್ತೊಮ್ಮೆ ಬಂದಿರುತ್ತೆ. ಜನರಲ್ ಇನ್ಫಾರ್ಮೇಷನ್ ಪ್ರತಿಯೊಂದೂ ಮತ್ತೊಮ್ಮೆ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡ್ಕೊಳ್ಳಿ ಅಂತ ಮಾಹಿತಿ ಕೊಟ್ಟಿರ್ತಾರೆ. ಈಗ ನಾನು ಜನರಲ್ ಡೀಟೇಲ್ಸ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕ್ವಾಲಿಫಿಕೇಷನ್ ಕರೆಕ್ಟ್ ಆಗಿದೆ ಅಂತ ಮತ್ತೊಮ್ಮೆ ಚೆಕ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರಿಸರ್ವೇಷನ್ಸ್ ಈ ರೀತಿಯಾಗಿ ಪ್ರತಿಯೊಂದು ಕರೆಕ್ಟ್ ಆಗಿದಿಲ್ಲ ಅಂತ ಚೆಕ್ ಮಾಡೋದು, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದು ಇಷ್ಟೇ. ಅದು ಫಸ್ಟಿಂದ ಮತ್ತೊಮ್ಮೆ ನೀವು ಕರೆಕ್ಟ್ ಹಾಕಿದರೆ ಇನ್ಫಾರ್ಮೇಷನ್ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಈ ರೀತಿಯಾಗಿ ಆಪ್ಷನನ್ನು ಇಟ್ಟಿದ್ದಾರೆ. ನೋಡಿ ಈ ರೀತಿಯಾಗಿ ಪ್ರತಿಯೊಂದನ್ನು ಚೆಕ್ ಮಾಡಿದ ತಕ್ಷಣವೇ ಪೋಸ್ಟ್ ಸೆಲೆಕ್ಷನ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮ್ಮದು ಪೋಸ್ಟ್ ಯಾವುದಿದೆ ಅದನ್ನು ಇಲ್ಲಿ ಹಾಕಬೇಕಾಗತ್ತೆ. ನಮಗೆ ಅಪ್ಲಿಕೇಬಲ್ ಆಗಿರೋದು ನಾನ್ HK RPC CR ಪೊಲೀಸ್ಗೆ ಅಪ್ಲಿಕೇಶನ್ ಆಗ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೋಣ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೈಡ್ ಪೋಸ್ಟ್ ಇಲ್ಲಿ ಆಟೋಮೆಟಿಕ್ಕಾಗಿ ಅಪ್ಲೈಡ್ ಕೋರ್ಸ್ ಅಂತ ಇಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಬಂದ ತಕ್ಷಣ ಅರ್ಜಿ ಸಲ್ಲಿಸುವ ಆಯುಕ್ತಾಲಯ ಅಥವಾ ಜಿಲ್ಲೆಯನ್ನು ಆಯ್ಕೆ ಮಾಡಿ. ಅಂದರೆ ಯಾವ ಡಿಸ್ಟಿಕ್ಕಿಗೆ ನೀವು ಅಪ್ಲಿಕೇಶನ್ ಆಗ್ತಿರಂತಿಲ್ಲ ಆ ಡಿಸ್ಟಿಕ್ನ ಇಲ್ಲಿ ನೀವು ಚೂಸನ್ನು ಮಾಡ್ಕೋಬೇಕಾಗತ್ತೆ. ನಾನು ಒಂದು ಡಿಸ್ಟಿಕ್ನ ಇಲ್ಲಿ ಚೂಸನ್ನು ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಡಿಸ್ಟಿಕ್ನ ಚೂಸ್ ಮಾಡ್ಕೊಂಡು ಈ ಒಂದು ಡಿಸ್ಟಿಕ್ನಲ್ಲಿ ಹುದ್ದೆಗಳ ವರ್ಗೀಕರಣ ರಿಸರ್ವೇಷನ್ ಸೀಟ್ಗಳು ಯಾವುದಿದೆ ನೋಡಿ ಅದರ ಅನುಸಾರ ನೀವು ಡಿಸ್ಟಿಕ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಸೇವ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜ್ ಅಂತ ಇರುತ್ತೆ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಆದ ತಕ್ಷಣ ಕೊನೆಯದಾಗಿ ಡಿಕ್ಲರೇಷನ್
ಫೈನಲ್ ಸ್ಟೇಜ್ನಾಗೆ ಬಂದಿದ್ದೀವಿ. ಈಗ ಡ್ರಾಫ್ಟ್ ಅಪ್ಲಿಕೇಶನ್ನು ನೀವು ನೋಡ್ಕೋಬೋದು. ಇದಾದ ತಕ್ಷಣ ಕೊನೆಯದಾಗಿ ಪೇಮೆಂಟ್ ಇರುತ್ತೆ. ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಡೌನ್ಲೋಡ್ PDF ಅಂತ ಕ್ಲಿಕ್ ಮಾಡಿದರೆ ನಿಮ್ಮದು ಒಂದು ಪ್ರಿಂಟೌಟ್ ಬರುತ್ತೆ. ಡ್ರಾಫ್ಟ್ ಅಪ್ಲಿಕೇಶನ್ ಅದು ಯಾವುದೇ ರೀತಿ ಫೈನಲ್ ಪ್ರಿಂಟೌಟ್ ಅಲ್ಲ. ಒಂದ್ಸಲ ಚೆಕ್ ಮಾಡ್ಕೋಬೋದು ಏನೇನು ಇನ್ಫಾರ್ಮೇಷನ್ ಹಾಕಿದ್ದೀವಿ, ಫೋಟೋ ಸಿಗ್ನೇಚರ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ನ ನೀವು ಚೆಕ್ ಮಾಡ್ಕೋಬೋದು. ಇದನ್ನು ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಬಾಕ್ಸ್ ಇದೆ, ಡಿಕ್ಲೇರ್ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲೇರೇಷನ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸೆಪ್ಟ್ ಸಬ್ಮಿಟ್ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಕನ್ಫರ್ಮ್ ಡಿಕ್ಲೇರೇಷನ್ ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಡಿಕ್ಲೇರೇಷನ್ ಅಂತ ಇರುತ್ತೆ. ನೀವು ಕರೆಕ್ಟಾಗಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡು ಎಸ್ ಐ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಡಿಕ್ಲೇರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ನಿಮಗೆ ಜನರಲ್ ಮೆರಿಟ್ OBC ಅಭ್ಯರ್ಥಿಗಳಿಗೆ 750 ರೂಪೀಸ್ ಇದೆ. SC ST ಇನ್ನುಳಿದ ಅಭ್ಯರ್ಥಿಗಳಿಗೆ 500 ಮತ್ತು OBC ಅಭ್ಯರ್ಥಿಗೆ 750, ಜನರಲ್ಗೆ 750, SC ST ಅಭ್ಯರ್ಥಿಗಳಿಗೆ 500 ರೂಪೀಸ್ ಇರುತ್ತೆ. ಇದನ್ನು ಪೇಮೆಂಟನ್ನ ನೀವು ಈಗ ನೆಕ್ಸ್ಟು ಮಾಡಬೇಕಾಗತ್ತೆ. ನಾನು ಎಕ್ಸಾಂಪಲ್ ಆಗಿ ಇದನ್ನು ಯಾವ ರೀತಿಯಾಗಿ ಪೇಮೆಂಟ್ನ ಮಾಡೋದಂತ ಇಲ್ಲಿ ತಿಳಿಸ್ತೀನಿ. ಈ ರೀತಿಯಾಗಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಬರುತ್ತೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ಕ್ಲಿಕ್ ಟು ಮೇಕ್ ಅ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಟು ಪೇಮೆಂಟ್ ಅಂತ ಇರುತ್ತೆ, ಎಸ್ ಪೇ ನೌ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಮಾಡೋ ಆಪ್ಷನ್ಸ್ ಬರುತ್ತೆ. UPI ಆಗಿರ್ಬೋದು, ಕಾರ್ಡ್ಸ್ ಆಗಿರ್ಬೋದು, ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ. ನೀವೇನಿಲ್ಲ ಸಿಂಪಲ್ಲಾಗಿ ಇಲ್ಲಿ ಫೋನ್ಪೇ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫೋನ್ಪೇ ಓಪನ್ ಆಗುತ್ತೆ. ಪೇಮೆಂಟ್ನ ಹಾಕಿದರೆ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂದುಬಿಡುತ್ತೆ. ನಾನು ಪೇಮೆಂಟ್ ಮಾಡಿಲ್ಲ, ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದನ್ನು ಫೈನಲ್ ಪ್ರಿಂಟೌಟ್ನ ನೀವು ಅಥವಾ ಒಂದು ಶುಲ್ಕ ಪಾವತಿ ಮಾಡುವ ಸ್ವೀಕೃತಿಯನ್ನು ನೀವು ಪಡೆದುಕೊಳ್ಬೋದು. ಅದನ್ನು ಪಡ್ಕೊಂಡು ನೆಕ್ಸ್ಟ್ ನೀವು ಫೈನಲ್ ಪ್ರಿಂಟ್ನ ತೆಗೆದುಕೊಳ್ಳಿ. ನೋಡಿ, ಇದಾದ್ಮೇಲೆ ಪೇಮೆಂಟ್ ಆದಮೇಲೆ ನಿಮಗೆ ಫೈನಲ್ ಪ್ರಿಂಟೌಟ್ ಬಂದುಬಿಡುತ್ತೆ. ಇಲ್ಲಿ ನೀವು ಪ್ರಿಂಟ್ ಅಂತ ಆಪ್ಷನ್ಸ್ ಬರುತ್ತೆ, ಫೈನಲ್ ಪ್ರಿಂಟು, ಅದನ್ನು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಳಿ. ಇದಾಗಿ ಫೈನಲ್ ಪ್ರಿಂಟೌಟ್ನ ತೆಗೆದುಕೊಳ್ಬೋದು. ಅಲ್ಲಿ ಡೈರೆಕ್ಟಾಗಿ ಡೌನ್ಲೋಡ್ ಅಂತ ಬರುತ್ತೆ. ಫೈನಲ್ ಪ್ರಿಂಟೌಟ್ನ ಈ ರೀತಿಯಾಗಿ ನೀವು ತೆಗೆದುಕೊಳ್ಬೋದು. ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಇಲ್ಲಿ ತೋರಿಸಿರ್ತಾರೆ. ಈ ರೀತಿಯಾಗಿ ಸುಲಭವಾಗಿ CIDR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ರೆ ಪ್ರತಿಯೊಬ್ಬರು ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ಪ್ರತಿಯೊಂದನ್ನು ಮಾಹಿತಿ ಕೊಟ್ಟಿದ್ದೀನಿ ನಾನು. ಈ ವಿಡಿಯೋ ಲೆಂತ್ ಆಗಿರ್ಬೋದು, ನಾನು ಕ್ಲಿಯರಾಗಿ ಮಾಹಿತಿ ಕೊಡ್ತಾ ಬಂದಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇಷ್ಟು ಇನ್ಫಾರ್ಮೇಷನ್ ಜೊತೆಗೆ ಈ ಒಂದು CIDR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ನೋಡಿ. ನಿಮಗೆ ಏನಾದರೂ ಡೌಟ್ಸ್ ಇದೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಅದನ್ನು ನಾನು ಕಮೆಂಟ್ನಲ್ಲಿ ಪಿನ್ ಮಾಡ್ತೀನಿ, ಅದು ಏನು ಹಾಕಬೇಕಂತ. ಇಷ್ಟು ವಿಡಿಯೋ ನೋಡಿದ್ದಕ್ಕೆ ಇನ್ನೂ ನಮ್ಮ ಸ್ನೇಹಿತರಿಗೆ ಯಾರು ಇದ್ದಾರೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.